ಹೇ ಗೈಸ್, ವೆಲ್ಕಮ್ ಟು ಅ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಸಂಡೇ ಆಗಿ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ವ್ಲಾಗ್ಗೆ ನಿಮ್ಮೆಲ್ಲರನ್ನು ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆಯಿಂದನೇ ಮಳೆ ಗೈಸ್. ಬೆಳಗ್ಗೆ ರೀಲ್ಸ್ ಎಲ್ಲ ಮಾಡಬೇಕಂತ ಎನಿಸಿ 2 ರೀಲ್ಸ್ ಮಾತ್ರ ಶೂಟ್ ಮಾಡಿದ್ದು. ಸೊ 4 ಪ್ರಾಕ್ಟೀಸ್ ಮಾಡಿದ್ದೆ. ಬಟ್ ಈ ಮಳೆ ಬರ್ತಾ ಇದೆಯಲ್ಲ, ಆವಾಗ ಮತ್ತೆ ನಿಲ್ಲಿಸಿ ಒಮ್ಮೆ ಒಳಗೆ ಬರಬೇಕು, ಒಮ್ಮೆ ಹೊರಗೆ ಬರಬೇಕು, ಇದು ಕಷ್ಟ ಆಗ್ತಾಯಿತ್ತು. ಸೊ ಹಾಗೆ 2 ರೀಲ್ಸ್ ಮಾಡಿ ಬಿಟ್ಟೆ ಅಲ್ಲಿಗೆ. ಹಾಗೆ ಈ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡಿದೆ ಯಾಕೆಂದರೆ ಸೊ ನನಗೆ ಒಂದು ಟಾಪಿಕ್ನ ಬಗ್ಗೆ ಮಾತಾಡಲಿಕ್ಕಿತ್ತು. ಸೊ ನಾನು ಇದರ ಬಗ್ಗೆ ಯೂಟ್ಯೂಬಲ್ಲೆಲ್ಲ ಮಾತಾಡಲಿಕ್ಕಿಲ್ಲ ಅಂತ ಎನಿಸ್ತಿದ್ದೆ. ಬಟ್ ನನಗೆ ತುಂಬ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. 1 ಸಲ 2 ಸಲ ಆದರೆ ನಾನು ಬಿಟ್ಬಿಡ್ತಾ ಇದ್ದೆ. ಬಟ್ ಇದು 4ನೇ ಸಾರಿ. ಸೊ ಇದು ಒಂದು ವ್ಯಕ್ತಿಯಿಂದ ಆಗಿದ್ದು. ಅಂದರೆ ನಾನು ಇವಾಗ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಹಾಗೆ ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಇನ್ಸ್ಟಾಗ್ರಾಮ್ ಮಾಡ್ತಾಯಿದ್ದೀನಿ. ಬಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ಇಯರ್ ಆದರೂ ನನಗೆ ಅದರಲ್ಲಿ ಇಂಪ್ರೂವ್ಮೆಂಟ್ ಏನು ಕಾಣ್ತಾ ಇಲ್ಲ. ಆದರೂ ನನ್ನ ಖುಷಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ಒಂದು ವ್ಯಕ್ತಿ ನನ್ನ ಜೊತೆ ಬಂದು ಹೇಳ್ತಾರೆ, ನೀನು ಕೆಲಸಕ್ಕೆ ಬರ್ತಿದ್ಯಲ್ಲ, ಅದರ ಬಗ್ಗೆ ಏನೆಲ್ಲ ಮಾತಾಡ್ತಾರೆ. ಅಂದರೆ ಒಂದು ಹೆಣ್ಣು ಕೆಲಸಕ್ಕೆ ಹೋಗ್ತಾ ಇದ್ದಲ್ಲ ಅಂತ ಹೇಳುವಾಗ ಅದಕ್ಕೆ ಆದರೆ ನಿಮ್ಮಿಂದ ಸಪೋರ್ಟ್ ಮಾಡಿ ಅಥವಾ ಬಿಟ್ಬಿಡಿ. ಅಂದರೆ ಅವರು ಅವರ ಕಷ್ಟಕ್ಕೆ ಹೋಗಿ ದುಡಿತಾ ಇರೋದು ಗೊತ್ತಾ. ಮತ್ತು ಇನ್ನೊಬ್ಬರನ್ನು ಸಾಕಲಿಕ್ಕೆ ಆಗಲಿ, ಇನ್ನೊಬ್ಬರಿಗೆ ಸಹಾಯ ಮಾಡ್ತಾರೆ ಗೊತ್ತಾ. ಯಾರಾದರೂ ಒಬ್ಬರು ಕಷ್ಟದಲ್ಲಿರುವಾಗ ಸಹಾಯ ಮಾಡ್ತಾರೆ. ಆದರೆ ಅದನ್ನು ಬಂದು ಆ ಸಹಾಯದ ಬಗ್ಗೆ ನಾವು ಯಾರಿಗಾದರೂ ಒಬ್ಬರು ಸಹಾಯ ಮಾಡಿದರೆ ಅದರ ಬಗ್ಗೆ ಯಾರು ಮಾತಾಡಲ್ಲ. ಇದು ನೀನು ನಿಮಗೆ ಬೇರೆ ಕೆಲಸ ಮಾಡಲಿಕ್ಕಿಲ್ವಾ, ಸೊ ಆ ಥರ ಎಲ್ಲ ಬಂದು ಮಾತಾಡೋದು ಗೊತ್ತಾ. ಸೊ ಅದು ತುಂಬ ಹರ್ಟ್ ಆಗ್ತದೆ. ಒಂದು ಹೆಣ್ಣು ಕೆಲಸ ಮಾಡೋದು ಅವಳ ಏನೋ ಒಂದು ಕಷ್ಟಗೋಸ್ಕರ, ಅವಳ ಮನೆಯ ಕಷ್ಟಗೋಸ್ಕರ ಯಾವುದೋ ಒಂದು ಇದು ಮಾಡ್ತಾ ಇದ್ದಲ್ಲ ಅಂದರೆ ಸಪೋರ್ಟ್ ಮಾಡಿ ಆದರೆ ನಿಮ್ಮಿಂದ, ಅಥವಾ ಬಿಟ್ಬಿಡಿ. ಅಥವಾ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಏನೋ ಒಂದು ಮಾಡ್ತಿದ್ದಾರೆ ಅಂತ ಹೇಳುವಾಗ ಅದೇ ನಾನು ಹೇಳೋದಷ್ಟೇ, ಒಂದು ಸಪೋರ್ಟ್ ಮಾಡಿ ಅಥವಾ ಬಿಟ್ಬಿಡಿ. ಅದರ ಬಗ್ಗೆ ಇನ್ನೊಬ್ಬರ ಹತ್ರ ಏನೆಲ್ಲ ಹೇಳಿಕೊಂಡು ಇನ್ನೊಬ್ಬರು ಅವರ ಜೊತೆ ಹೇಳಿ ನನ್ನಿಂದ ಏನೆಲ್ಲ ಮಾಹಿತಿ ಸಿಗ್ತದಂತ ಅವರು ಕಲೆಕ್ಟ್ ಮಾಡಿ ಇವರು ಅವರಿಗೆ ಹೇಳೋದು. ಸೊ ಆ ಥರ ಎಲ್ಲ ಮಾಡಬೇಡಿ. ಯಾಕೆ? ಸೊ ನಾನು ಹೋಗ್ತಾ ಇರೋದು ನನ್ನ ಕಷ್ಟಗೋಸ್ಕರ, ನನ್ನ ಖುಷಿಗೋಸ್ಕರ ನಾನು ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಮಾಡ್ತಾಯಿರೋದು. ಸೊ ಅದಕ್ಕೆ ನಂದು ಮನೆಯವ್ರದ್ದು ಪರ್ಮಿಷನ್ ಇದೆ. ಸೊ ಅದಕ್ಕೋಸ್ಕರ ನಾನು ಮಾಡ್ತಾಯಿರೋದು. ನನಗೆ ನನ್ನ ಮನೆಯವರ ಪರ್ಮಿಷನ್ ಸಾಕು. ಸೊ ಅದು ಬಿಟ್ಟು ನನಗೆ ಬೇರೆಯವರ ಪರ್ಮಿಷನ್ ಬೇಕಾಗಿಲ್ಲ. ಮತ್ತು ನನಗೆ ಇನ್ನೊಬ್ಬರು ಈ ಯೂಟ್ಯೂಬಲ್ಲಿ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಆಗಲಿ ನೀನು ಯೂಟ್ಯೂಬ್ ಮಾಡು ಒಳ್ಳೆಯದಾಗುತ್ತೆ, ಮತ್ತು ಇನ್ಸ್ಟಾಗ್ರಾಮ್ ಮಾಡು, ಸೊ ಆ ಥರ ಫ್ಯಾಮಿಲಿಯಲ್ಲಿ ಎಲ್ಲ ಬಂದು ಹೇಳ್ತಾರಲ್ಲ. ಸೊ ಆ ಥರ ಎಲ್ಲ ನನಗೆ ಯಾರು ಸಪೋರ್ಟ್ ಇಲ್ಲ. ನನಗೆ ಮನೆಯವರು ಬಿಟ್ಟರೆ ಬೇರೆ ಯಾರು ಸಪೋರ್ಟ್ ಇಲ್ಲ. ಮನೆಯವರು ಮತ್ತು ಇನ್ನೊಂದು ಪರ್ಸನಲ್ ವ್ಯಕ್ತಿ ಇದ್ದಾರೆ. ಸೊ ಅವರನ್ನು ಬಿಟ್ಟರೆ ಬೇರೆ ಯಾರಿಲ್ಲ. ಅಂದರೆ ನನ್ನ ಇದು ಫ್ಯಾಮಿಲಿಯಲ್ಲಿ ಆ ಥರ ಎಲ್ಲ. ಮತ್ತು ನನ್ನ ಫ್ರೆಂಡ್ಸ್ಗಳೆಲ್ಲ ಕೆಲವರು ಸಪೋರ್ಟ್ ಮಾಡ್ತಾರೆ, ಒಳ್ಳೆ ಮನಸ್ಸಿಂದಲೇ ಇವಾಗಲೂ ನನಗೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಸಪೋರ್ಟ್ ಮಾಡ್ತಾರೆ. ಆದರೆ ಈ ಕೆಲವೊಂದು ವ್ಯಕ್ತಿಗಳು ಹೇಗೆ ಅಂದರೆ ಅವರು ನಮ್ಮ ಎದುರಿಗೆ ಬಂದು ಸ್ವಲ್ಪ ಒಳ್ಳೆ ಥರ ಮಾತಾಡ್ತಾರೆ, ನಮ್ಮಿಂದ ಏನೆಲ್ಲ ಮಾಹಿತಿ ಸಿಗ್ತದಂತ ಕಲೆಕ್ಟ್ ಮಾಡಿ ಅದನ್ನು ಇನ್ನೊಬ್ಬರಿಗೆ ಹೇಳೋದು. ಸೊ ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಅಂದರೆ ಇದು 4ನೇ ಸಾರಿ ನನ್ನ ಜೊತೆ ಒಬ್ಬರು ಈ ಥರ ಮಾತಾಡಿದ್ದು. ಸೊ ನಾನೆನಿಸಿದೆ ಫಸ್ಟಿಗೆ ಇವರು ನನ್ನ ಒಳ್ಳೆಯದಕ್ಕೆ ಏನೋ ಒಂದು ಮಾತಾಡ್ತಿದ್ದಾರಂತ. ಸೊ ಆದರೆ ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತಾ ಇದ್ದೆ. ಆದರೆ ಲಾಸ್ಟಿಗೆ ನಂಗೆ ಗೊತ್ತಾಯಿತು, ನಾನು ಅವರು ಏನೋ ಒಂದು ಕೇಳಿದ ಕ್ವಶನ್ಗೆ ನಾನು ಸರಿಯಾಗಿ ಆನ್ಸರ್ ಮಾಡಿದ್ದೆ. ಸೊ ಅದನ್ನು ಅವರು ತಮಾಷೆ ರೀತಿ ತಗೊಂಡು ಏನೋ ಒಂದು ಮಾತಾಡಿದರು. ಅದು ನನಗೆ ತುಂಬ ಹರ್ಟ್ ಆಯಿತು. ಸೊ ನಾನು ಅದಕ್ಕೆ ರಿಯಾಕ್ಟ್ ಮಾಡಲಿಲ್ಲ. ಯಾಕೆಂದರೆ ಮಾತಾಡೋರು ಹೇಗಿದ್ರು ಮಾತಾಡ್ತಾರಲ್ವ. ಸೊ ಅದಕ್ಕೆ ನಾನು ಅಲ್ಲಿಂದ ಬಿಟ್ಬಿಟ್ಟೆ. ಬಟ್ ಇದು ಅವರಾಗಿ ಕೇಳ್ತಾ ಇರುವ ವಿಷಯ ಅಲ್ಲ. ಇದು ಯಾರೋ ಅವರಿಗೆ ಹೇಳಿಕೊಟ್ಟು ಇದು ನನ್ನ ಜೊತೆ ಮಾಹಿತಿ ಕಲೆಕ್ಟ್ ಮಾಡ್ತಾ ಇರೋದಂತ ನಂಗೆ ಗೊತ್ತು ಅದು. ಸೊ ಹಾಗೆ ನನಗೆ ಇದನ್ನೆಲ್ಲ ಯೂಟ್ಯೂಬಲ್ಲೆಲ್ಲ ಶೇರ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಸುಮ್ಮನೆ ಯಾಕೆ ಅಂತ ನಾನು ಯೂಟ್ಯೂಬಲ್ಲಿ ಏನಾದರೂ ಅಪ್ಲೋಡ್ ಮಾಡೋದಂದರೆ ನನ್ನ ಲೈಫಲ್ಲಿ ಏನಾಗ್ತದೆ ಸೊ ಅದನ್ನು ಎಲ್ಲವನ್ನು ನನಗೆ ತೋರಿಸ್ಕೊಳ್ಳಿಕ್ಕೆ ಅದು ಸಹ ನನಗೆ ಇಷ್ಟ ಇಲ್ಲ. ಅಂದರೆ ಎಲ್ಲ ನಮ್ಮದು ಪರ್ಸನಲ್ ಲೈಫ್ ಏನಿದೆ ಸೊ ಅದನ್ನೆಲ್ಲ ನಾನು ತೋರಿಸ್ಕೊಳ್ಳಲ್ಲ. ಅಂದರೆ ಯೂಟ್ಯೂಬಲ್ಲಿ ಎಲ್ಲ ಶೇರ್ ಮಾಡ್ಕೊಳ್ಳಿಕ್ಕೆ ಆಗಲ್ಲಲ್ಲ. ಸೊ ಎಲ್ರಿಗೂ ಅವರದ್ದೇ ಆದ ಪರ್ಸನಲ್ ಲೈಫ್ ಇರುತ್ತೆ. ಸೊ ಹಾಗೆ ಅದಕ್ಕೆ ನಾನು ಹೇಳೋದು, ಯಾರೇ ಆಗಲಿ ಒಂದು ಹೆಣ್ಣು ಕೆಲಸ ಮಾಡ್ತಾ ಇದ್ದಾಳೆ ಅಥವಾ ಒಂದು ಸೋಷಿಯಲ್ ಮೀಡಿಯಾ ಆಗಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಲ್ಲ ಅಂತ ಹೇಳುವಾಗ ಅದಕ್ಕೆ ಸಪೋರ್ಟ್ ಮಾಡಿ. ಅದನ್ನು ಬಿಟ್ಟು ಅವರಿಗೆ ಆ ಕೆಲಸದ ಮೇಲೆ ಇಂಟ್ರೆಸ್ಟೇ ಇಲ್ಲ ಥರ ಹೋಗಿ ನೀವು ಮಾತಾಡೋದು ಅವರಿಗೆ ತುಂಬ ಹರ್ಟ್ ಆಗುತ್ತೆ. ಕೆಲವರು ಅದನ್ನು ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ. ಆದರೆ ಕೆಲವರು ಹೇಗಿರ್ತಾರಂತೆ, ಒಂದು ಮುಗ್ಧ ಮನಸ್ಸಿನವರು ಇರ್ತಾರೆ. ಅವ್ರು ಹೇಗಿರ್ತಾರೆ, ಇವರು ಹೇಳೋದು ಒಳ್ಳೆಯದಕ್ಕೆ ನಾನು ಆ ಕೆಲಸವನ್ನು ಬಿಟ್ಬಿಡ್ತೀನಿ ಅಂತ ಅವರ ಮೈಂಡ್ಸೆಟ್ಟಿಗೆ ಬಂದು ಅವರು ಕೆಲಸ ಬಿಟ್ಬಿಡ್ತಾರೆ. ಸೊ ನಾಳೆ ಅವರು ಮನೆಯಲ್ಲಿರುವಾಗ
ಅವರ ಖರ್ಚಿಗೆಲ್ಲ ನೀವು ಕೊಡ್ತೀರಾ? ಇಲ್ಲಲ್ಲ. ಸೊ ಅವರಾಗಿ ಅವರಿಗಿಷ್ಟದ ರೀತಿಯಲ್ಲಿ ಅವರು ದುಡಿತಾ ಇರಲಿ. ಸೊ ಅದಕ್ಕೆ ನೀವು ಹೋಗಿ ಏನೆಲ್ಲ ಹೇಳ್ಕೊಂಡು ಏನಾದರೂ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದರೆ ಓಕೆ, ನೀವು ಒಳ್ಳೆಯ ಸಜೆಷನ್ ನೀವು ಕೊಟ್ಟರೆ, ಒಳ್ಳೆಯ ಮಾತುಗಳನ್ನಾಡಿ ಅವರ ಮನಸ್ಸು ಒಂಥರ ಚೇಂಜ್ ಮಾಡಿ ಒಳ್ಳೆ ದಾರಿಗೆ ಕರೆತರುವ ಹಾಗೆ ಮಾಡಿದರೆ ಓಕೆ. ಏನಾದರೂ ಕೆಟ್ಟ ಕೆಲಸ ಮಾಡ್ತಾಯಿದ್ರೆ, ಇದು ಏನಾದರೂ ಒಳ್ಳೆ ಕೆಲಸ ಮಾಡುವಾಗ ಆ ಒಳ್ಳೆ ಕೆಲಸದಿಂದ ನಾವು ಕೆಟ್ಟ ದಾರಿಗೆ ತರಬೇಕಂತ ಹೋಗೋದು ಅದು ತಪ್ಪು ನಿಜವಾಗ್ಲೂ. ಇದರ ಬಗ್ಗೆ ನಾನು ಯೂಟ್ಯೂಬಲ್ಲೆಲ್ಲ ಹೇಳಲಿಕ್ಕೆ ಇರಲಿಲ್ಲ, ಮತ್ತು ನಾನು ಮನೆಯಲ್ಲೂ ಸಹ ಹೇಳಲ್ಲ. ಅಂದರೆ ಮನೆಯವರು ಮತ್ತು ಆ ವ್ಯಕ್ತಿ ಜೊತೆ ತುಂಬ ರ್ಯಾಶ್ ಆಗ್ತಾರೆ, ಆ ಥರ ನಾನೇ ರ್ಯಾಶ್ ಆಗ್ತೀನಿ. ಅಂದರೆ ನನಗೆ ಸ್ವಲ್ಪ ಕೋಪ ಜಾಸ್ತಿ. ಏನಾದರೂ ನಾನು ಇರುವಷ್ಟು ತಾಳ್ಮೆಯಿಂದ ಇರ್ತೀನಿ, ಮತ್ತು ನನಗೆ ತುಂಬ ಕೋಪ ಬರ್ತದೆ. ಸೊ ನಾನು ಮತ್ತೆ ಏನೆಲ್ಲ ಬೈದು ಬಿಡ್ತೀನಿ. ಅದಕ್ಕೋಸ್ಕರ ನಾನು ತಾಳ್ಮೆಯಿಂದ ಇದ್ದೆ. ಸೊ ಹಾಗೆ ಮೊನ್ನೆ ಮತ್ತೇನು ಮಾಡೋದು, ಮತ್ತೆ ಮನೆಗೆ ಬಂದು ಹೇಳಿದೆ, ಈ ಥರ ಒಂದು ವ್ಯಕ್ತಿ ನನ್ನ ಜೊತೆ ಈ ಥರ ಎಲ್ಲ ಕ್ವಶನ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಟೈಮ್ ನಾನು ಎನಿಸಿದ್ದೆ, ಬಟ್ ಅವರು ನಾನು ಒಳ್ಳೆಯದಕ್ಕೇನೋ ಮಾತಾಡ್ತಾ ಇದ್ದಾರಂತ. ಸೊ ಇವಾಗ ನನಗೆ ಅನಿಸ್ತಾ ಇದೆ, ಯಾರೊಬ್ಬರು ಅವರಿಗೆ ಹೇಳಿಕೊಟ್ಟು ನನ್ನಿಂದ ನಾನೇನು ಮಾಡ್ತಾ ಇದ್ದೀನಿ ಅಂತ ಮಾಹಿತಿ ಕಲೆಕ್ಟ್ ಮಾಡಿ, ಸೊ ಇವರು ಅವರಿಗೆ ಅದನ್ನು ಹೇಳಿಕೊಡುವ ರೀತಿ ಏನೋ ಒಂದು ನಡೀತಾ ಇದೆ ಅಂತ ನಾನು ಮನೆಯಲ್ಲಿ ಹೇಳಿದ್ದೆ. ಹಾಗೆ ನಾನು ಹೇಳೋದು, ಯಾರೇ ಆಗಲಿ ಏನೇ ಆಗಲಿ, ಏನಾದರೂ ಒಂದು ಮಾಡ್ತಾ ಇದ್ದಾರೆ, ಸೊ ಅವರಿಗೆ ಸಪೋರ್ಟ್ ಮಾಡಿ, ಅಥವಾ ನೀವು ನಿಮ್ಮಷ್ಟಕ್ಕೆ ಇರಿ. ಫಸ್ಟ್ ನೀವು ನಿಮ್ಮದನ್ನು ನೋಡಿಕೊಳ್ಳಿ. ಇನ್ನೊಬ್ಬರಿಗೆ ಬುದ್ಧಿ ಹೇಳೋದು ತಪ್ಪಂತ ನಾನು ಹೇಳ್ತಿಲ್ಲ, ತಪ್ಪು ಸಹ ಅಲ್ಲ. ಇನ್ನೊಬ್ಬರು ಯಾರಾದರೂ ಬುದ್ಧಿ ಹೇಳಲಿಕ್ಕೆ ಇರುವ ಒಂದು ದೊಡ್ಡವರು ಸಣ್ಣವರಿಗೆ ಬುದ್ಧಿ ಹೇಳಲಿಕ್ಕೆ ಇರುವುದು. ಏನಾದರೂ ಒಳ್ಳೆಯದಕ್ಕೆ ಒಂದು ದೊಡ್ಡವರು ಚಿಕ್ಕವರಿಗೆ ಒಂದು ಬುದ್ಧಿ ಹೇಳಲಿಕ್ಕೆ ಇರುವುದು ಹೌದು. ಆದರೆ ಅದನ್ನು ಒಳ್ಳೆ ಥರ ನೀವು ಒಂದು ಮನಸ್ಸಲ್ಲಿ ಏನು ವಿಷಯ ಇಟ್ಕೊಳ್ಳದೆ ನೀವು ಹೇಳಿ, ಓಕೆ. ಇದನ್ನು ನೀವು ಮನಸ್ಸಲ್ಲಿ ವಿಷಯ ಇಟ್ಕೊಂಡು ಅವರು ಏನೋ ಉದ್ಧಾರ ಆಗಬಾರ್ದು ಅನ್ನೋ ರೇಂಜಿಗೆ ನೀವು ಮಾತಾಡಲಿಕ್ಕೆ ಹೋಗಬೇಡಿ, ಓಕೆ. ಆ ಥರ ಇದ್ದರೆ ನೀವು ಮಾತಾಡಬೇಡಿ. ಅವರಿಗೇನು ಹಾಳಾಗ್ತಾರ ಉದ್ಧಾರ ಆಗ್ತಾರ ಅದು ಅವರಿಗೆ ಬಿಟ್ಟದ್ದು. ನೀವು ಅದನ್ನು ಹೋಗಿ ಏನೋ ಒಂದು ಹಾಳು ಮಾಡಲಿಕ್ಕೆ ನೀವು ಹೋಗಬೇಡಿ, ಓಕೆ. ಹಾಗೆ ಪರವಾಗಿಲ್ಲ, ನೀವು ನನ್ನ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಇನ್ನೊಬ್ಬರಿಗೆ ಏನು ರವಾನಿಸ್ತಿದ್ರಾ, ಸೊ ಏನಂತ ನಂಗೆ ಗೊತ್ತಿಲ್ಲ. ಸೊ ಹಾಗೆ ನೀವು ಮಾಡ್ತಿರೋದು ಒಳ್ಳೆಯದಾದರೆ ನಿಮಗೂ ಸಹ ಒಳ್ಳೆಯದಾಗಲಿ. ಸೊ ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಓಕೆ, ನೆಕ್ಸ್ಟ್ ವೀಡಿಯೋದ ಜೊತೆಗೆ ಸಿಗುವ. ಸೊ ಟಾಟಾ, ಟೇಕ್ ಕೇರ್, ಬಾಯ್. ಹಾಗೆ ನೆಕ್ಸ್ಟ್ ವ್ಲಾಗ್ ನಾನು ಮಾಡ್ತೀನಿ. ಸೊ ಇದೊಂದು ನಾನು ಈ ಒಂದು ವಿಚಾರ ಹೇಳುವಂಥ ಈ ವ್ಲಾಗ್ ಮಾಡಿದ್ದು. ಸೊ ಇನ್ನೊಂದು ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಅಂದರೆ ನನಗೆ ಸಂಡೇ ಮಾತ್ರ ಸಿಗೋದಲ್ಲ ವ್ಲಾಗ್ ಮಾಡಲಿಕ್ಕೆ. ಹಾಗೆ